ಬೆನ್ನೆಲುಬಾಗಿರುವಂಥದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಆಯ್ಕೆ ಆಗಿರುವಂತಹ ಕ್ಷೇತ್ರ ಇದು ಇಡೀ ಭಾರತ ಇದ್ದಾಗಿ ಇಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಬರೋದಿದೆ. ಆದ್ರಿಂದ ನಾವು ಒಂದು ಗ್ಯಾಪ್ ಮೀಟ್ ಮಾಡಿ ಎಲ್ಲ ಏನು ನಮ್ಮಲ್ಲಿ 7 ವಾರ್ಡ್ ಆಗಿದ್ದಾವೆ. ಈಗ ಬೆಂಗಳೂರು ಮಹಾನಗರ ಗಾಂಧಿನಗರ 7 ವಾರ್ಡ್ ಇದ್ದಾವೆ. ಆ 7 ವಾರ್ಡ್ಗಳ ಅಧ್ಯಕ್ಷರನ್ನ ಮತ್ತು 7 ವಾರ್ಡ್ಗಳ ಪದಾಧಿಕಾರಿಗಳನ್ನ ಮತ್ತು 7 ವಾರ್ಡ್ ಸೇರಿದ ವಿಂಗಡ ಕಾರ್ಯಕರ್ತರನ್ನ ವಿಂಗಡ ಪದಾಧಿಕಾರಿಗಳನ್ನ ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಮಾಡ್ತಿರೋದು ನಾವು ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಮಾತ್ರ. ನಾವೆಲ್ಲ ಬೇರೆ ಜನರು ಯಾರು ಕರೆದಿಲ್ಲ, ಕೇವಲ ಕಾರ್ಯಕರ್ತರನ್ನ ಮತ್ತು ಮುಖಂಡರು ಕರೆದಿದ್ದೀವಿ. ಅವರೆಲ್ಲ ಬಂದಿದ್ದಾರೆ. ಅದಕ್ಕೂ ಹೆಚ್ಚಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ರಮೇಶ್ ಅವರು ಟೈಮ್ ಕೊಟ್ಟು ಈ ಉಚಿತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತ ಬಯಸಿ ಅವರಿಂದ ನಮ್ಮ ಕ್ಷೇತ್ರಕ್ಕೆ ಏನು ಅವಶ್ಯಕತೆ, ನಾವು ಏನು ಮಾಡ್ಕೋಬೇಕು ಅಂತ ಅವರು ನಮಗೆ ಮಾರ್ಗದರ್ಶನ ಕೊಡ್ತಾನೆ ಇದ್ದಾರೆ. ಇವತ್ತು ಈ ಸಭೆಯಲ್ಲಿ 7 ಜನ ವಾರ್ಡ್ನ ಮುಖಂಡರುಗಳಿಗೆ, ವಾರ್ಡ್ ಅಧ್ಯಕ್ಷರುಗಳಿಗೆ ಸಲಹೆ ಕೊಡಬೇಕು ಅಂತ ಈ ಸಂದರ್ಭ ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಕಾರ್ಯಾಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ಅವರು ಬಂದಿದ್ದಾರೆ. ಅವರು ಸಹ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ಕೊಡ್ತೀನಿ. ಅದಲ್ಲದೆ ನಮ್ಮ ತಿಮ್ಮಣ್ಣವರು ಅಂದರೆ ಒಂದು ರೀತಿಯಾದ JDS-ನ ಹಿರಿಯ ಮುಖಂಡರು ಇಷ್ಟು ವರ್ಷ ಸತತವಾಗಿ ಅವರು ಒಂದೇ ಪಕ್ಷದಲ್ಲಿ ನಮಗೆ ಇಷ್ಟೊಂದು ಮಾರ್ಗದರ್ಶನ ಕೊಟ್ಕೊಂಡು ಆ ಪಕ್ಷ ಅಧಿಕಾರಕ್ಕೆ ಬರಲಿ ಬಿಡಲಿ ನಮಗೆ ಮಾರ್ಗದರ್ಶನ ಹಿರಿಯ ನಿಂತಿದ್ದಾರೆ. ಇವತ್ತು ಅವರು ರಾಜ್ಯ ಪದಾಧಿಕಾರಿಯಾಗಿ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಂದು ಚಿಕ್ಕದಾಗಿ ಒಂದು ಗೌರವ ನಾನು ಅವರು ಸಹ ಅವರು ಮಾರ್ಗದರ್ಶನ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಸ್ವಾಮಿಯವರು ಯುವ ಘಟಕದ ಅಧ್ಯಕ್ಷರು ಅವರು ಬಂದಿದ್ದಾರೆ. ಅವರು ನಮಗೆ ಮಾರ್ಗದರ್ಶನ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಜಿಲ್ಲಾ ಪದಾಧಿಕಾರಿ ಧಾರ್ಮಿಕ ಅಧ್ಯಕ್ಷರಾದ ನಮ್ಮ ಅವರು ಸ್ವಾಗತ ಮಾಡ್ತೀವಿ. ಅದೇ ರೀತಿ ನಮ್ಮ ಗಾಂಧಿನಗರ ಕ್ಷೇತ್ರ ಜನತಾದಳದಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದು ಯಾವುದೇ ಹುದ್ದೆಗೆ ಆಸೆ ಪಡ್ತಾ ಇರ್ತಕ್ಕಂಥ ನಮ್ಮ ಶಂಕರಬೇಡ ಬಂದಿದ್ದಾರೆ. ಅವರು ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ಏನು ಟಾಸ್ಕ್ ನಮ್ಮ ರಮೇಶ್ ಅವರು ಕೊಟ್ಟಿದ್ರು ಮೇಡಮ್ಗೆ, ಎಲೆಕ್ಷನ್ ಮಾಡಬೇಕು ಅಂತ. ಎಲೆಕ್ಷನ್ ತುಂಬಾ ಜನ ನಡೆಸ್ಕೊಟ್ರು ಮೇಡಮ್. ಅದೇ ರೀತಿಯಾಗಿ ಅವರು ಎಲ್ಲ ಮಹಿಳೆಯರಿಗೆ ಒಂದು ರೀತಿಯಾದ ಶಕ್ತಿ, ನಮ್ಮ ಬೆಂಗಳೂರಿನ ಮಹಿಳಾ ಶಕ್ತಿ, JDS ಶಕ್ತಿ ಅಂದ್ರೆ ನಮ್ಮ ಶೈಲಾ ಮೇಡಮ್ ಇದ್ದಾರೆ. ಅವರು ಸಹ ಸ್ವಾಗತ ಮಾಡ್ತಿದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಈ ಏನು ಗಾಂಧಿನಗರ ಅಂದ್ರೆ ಗಾಂಧಿನಗರದಲ್ಲಿ ನಮ್ಮ ಕೆಲವು ದೇವೇಗೌಡರು ಸಮಕಾಲೀನ ಮುಖಂಡರಿದ್ದಾರೆ. ಅದು ನಮಗೆ ಹೆಮ್ಮೆ. ಅದರಲ್ಲಿ ಒಬ್ಬರು ವೆಂಕಟೇಶನ್ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತ ಮಾಡ್ತಿದ್ದಾರೆ. ಹಾಗೂ ಈ ಬೆಂಗಳೂರು ಕೇರಳ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷನ ಕಟ್ಟಲಿಕ್ಕೋಸ್ಕರ ಅದು ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಸುಮಾರು 8 ಸೆಂಟ್ರಲ್ ಕ್ಷೇತ್ರ, ಸುಮಾರು 8 ವಿಧಾನಸಭಾ ಕ್ಷೇತ್ರ ಬರ್ತವೆ. ಎಲ್ಲ ನಿರಂತರವಾಗಿ ಟಚ್ಚಲ್ಲಿಕೊಂಡು ಸಂಘಟನೆ ಮಾಡಲಿಕ್ಕೆ ಯಾವುದೇ ಸಮಯ ನೋಡದೇನೆ ನಿರಂತರವಾಗಿ ನಮ್ಮ ಶ್ರಮಿಸಿದ್ದಾರೆ. ಯಾರು ನಮ್ಮ ನಾಗೇಶ್ ರಾವ್ ಅವರು ಬಂದಿದ್ದಾರೆ. ಅವರು ನಮ್ಮ ಸ್ವಾಗತ ಬಯಸ್ತೀವಿ. ಅದೇ ರೀತಿ ಏನು ಅವರು ಜಿಲ್ಲಾ ಕಮಿಟಿ ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಬಂದಿದ್ದಾರೆ ಮಹಿಳೆಯರು, ಅವರು ಸಹ ಸ್ವಾಗತ ಬಯಸ್ತೀವಿ. ಈಗ ಮೊದಲನೇದಾಗಿ ನಮ್ಮ ರಮೇಶ್ ಅವರು ನಮಗೆ 7 ವಾರ್ಡ್ಗಳ ಏನು ನಮ್ಮ 7 ವಾರ್ಡ್ಗಳ ಪದಾಧಿಕಾರಿ ಬಂದಿದ್ದಾರೆ. ಅವರು ಉದ್ದೇಶಿಸಿ ಮಾತಾಡಿ ಸಲಹೆ ಕೊಡಬೇಕು ಅಂತ ಕೇಳ್ತೀವಿ.